ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದಾರೆ ಟ್ರಾವೆಲ್ ವಿತ್ ಚೇತು. ನಾನು ನಿಮ್ಮ ಚೇತು. ನಾವಿವತ್ತಿದ್ದೀವಿ ಉಜ್ಜೈನ್ ಮಹಾಕಾಳೇಶ್ವರ್ ನಗರಿಯಲ್ಲಿ. ಅಂಡ್ ನಿನ್ನೆ ರಾತ್ರಿ 10 ಗಂಟೆ ಆಗಿತ್ತು. ಯಾರ್ಯಾರು ನಿನ್ನೆ ವಿಡಿಯೋ ನೋಡಿಲ್ಲ, ನಮ್ಮ ಟ್ರೈನ್ ಜರ್ನಿದು ಹೋಗಿ ನೋಡ್ಕೊ ಬನ್ನಿ. ಅಂಡ್ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ಮುಖಾಂತರ ನಮ್ಮ ಚಾನಲ್ ಬಂದಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. 10 ಗಂಟೆ ಆಗಿತ್ತು ಬಂದು. ಈ ರೂಮ್ ತೊಗೊಂಡು 1,000 ರೂಪಾಯಿ. ನಮ್ದೆಲ್ಲ ಸ್ನಾನ ಎಲ್ಲ ಮುಗೀತು. ಇವಾಗ ಪ್ರೀತಮ್ ಸ್ನಾನ ಮಾಡಕ್ಕೆ ಹೋಗೋವನೆ. ಅವ್ನು ಬಂದಡ್ಕು ಚೆಕ್ಔಟ್ ಆಗ್ಬಿಟ್ಟು ಹೋಗ್ತಾ ಇರೋಣ ನಮ್ಮ ಉಜ್ಜೈನ್ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ದರ್ಶನಕ್ಕೆ. ಬನ್ನಿ ಹೋಗೋಣ. ನಾವು ಉಳ್ಕೊಂಡಿದ್ದು ಹೋಟ್ಲಿದೆ, ಗಿರ್ನಾರ್ ಹೋಟೆಲ್ ಗಿರ್ನಾರ್ ಅಂತ. ಈ ಕಡೆ ಬಂದು ರೈಲ್ವೆ ಸ್ಟೇಷನ್ ಐತೆ. ಅಲ್ಲಿಂದ ಬಂದರೆ ಇಲ್ಲೇ ಮಹಾಕಾಳೇಶ್ವರ ದೇವಸ್ಥಾನಕ್ಕೆ, ಜ್ಯೋತಿರ್ಲಿಂಗಕ್ಕೆ ಹೋಗೋ ದೇವಸ್ಥಾನಕ್ಕೆ ಹೋಗೋ ರೋಡ್ ಸಿಗೋದು. ಇನ್ನೂ ಮುಂದೆ ಹೋಗ್ಬೇಕು. ಇನ್ನೂ ಒಂದು ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಕ್ತಿದ್ದೀವಿ. ನಾಷ್ಟ ಮಾಡೋಕೆ ನಿಂತ್ಕೊಂಡಿದ್ದೀವಿ ಇವಾಗ. ಇಲ್ಲಿ ನಮ್ಮ ಕಡೆ ಥರ ಇಡ್ಲಿ ದೋಸೆ ಏನು ಸಿಗಲ್ಲ. ಅವಲಕ್ಕಿ, ಕಚೋರಿ, ಸಮೋಸ ಇವೆಲ್ಲ ಜಾಸ್ತಿ ತಿನ್ನೋದು ಇವರು. ನೋಡ್ಬೋದು ನೀವು ಬೆಳಗ್ಗೆನೆ ಎಷ್ಟು ಜನ ಅವ್ರೆ ಅಂತ. माधव मलखंभ लोक केंद्र के माध्यम से इस खेल को पुनः जीवित करने के लिए समय समय पर कई अंतर्राष्ट्रीय और राष्ट्रीय स्तर के शिविर माधव मलखंभ लोक केंद्र के द्वारा लगाए जाते हैं। वहीं यहाँ के प्रशिक्षण खिलाड़ी कई संस्थानों में प्रशिक्षक के रूप में कार्य करते हैं। एक्रोबैटिक एलिमेंट, हाथ की शक्ति, पैर की शक्ति, ಭಾರತ್ ಮಾತಾ ಮಂದಿರ್ ಇದು. ಪ್ರೋಗ್ರಾಮ್ ನಡೀತಿದೆ, ನೋಡ್ಬೋದು. ಜನ ಎಲ್ಲ ಕುತ್ಕೊಂಡು ನೋಡ್ತಾರೆ. ಕಡೆಯಿಂದ ಎಂಟ್ರಿಯಿಂದ ಬಂದ್ರೆ ಇಲ್ಲಿ ಭಾರತ್ ಮಾತಾ ಮಂದಿರ್ ಇದೆ. ಇದು ಮಹಾಕಾಳ್ ಕಾರಿಡಾರ್ ಅಂತಾರೆ ಇದನ್ನ. ಇವಾಗ ಅಲ್ಲಿಂದ ಬಂದು ನಾವು ಈ ಲೈನ್ ಜಾಯ್ನ್ ಆಗಿದ್ದೀವಿ. ಇದೇ ದರ್ಶನದ ಲೈನು. ಈ ಕಾರಿಡಾರ್ ಏನಂತ ಇದೈತೆ ನೋಡಿ, ಇದು ಇಲ್ಲಿಂದ ಉದ್ದಕ್ಕೂ ಇದನ್ನ ಮಹಾಕಾಳ್ ಕಾರಿಡಾರ್ ಅಂತಾರೆ, ಮಹಾಕಾಳ್ ಲೋಕ್ ಅಂತಾರೆ ಇದನ್ನ. ಇದೇ ಎಂಟ್ರೆನ್ಸು. ಇಲ್ಲಿಂದ ಕ್ಯೂ ಸಿಸ್ಟಮ್ ನೋಡಿ ಹೆಂಗೆ ಎಷ್ಟು ಜನ ಅವ್ರೆ. ಜನ ಅವ್ರೆ ನೋಡಿ. नमस्कार गणपति हर हर ರಶ್ ಐತೆ ಅಂತ ಈಗ ನೋಡಿ. ಇದು ರಶ್. ನಾನು ಸೇರ್ಕೊಂಡಿದ್ದೀವಿ. ನೋಡೋಣ ಎಷ್ಟೊತ್ತಾಗ್ತದೆ ದರ್ಶನ ಅಂತ. ಇದು ಜನ ಅಂದ್ರೆ ಇಲ್ಲಿಂದಲೇ ದರ್ಶನ ಮಾಡಿಸ್ಬಿಡ್ತೀವಿ ನೋಡಿ. ಅಭಿಷೇಕ ಆಯ್ತೈತೆ ಮಹಾಕಾಳೇಶ್ವರಿಗೆ.
ನೋಡಿ ಇವಾಗ ಕಾಣಿಸ್ತಾ ಇದೆ ಮಹಾಕಾಳೇಶ್ವರ ದೇವಸ್ಥಾನ ಮುಂದೆ. ಇಲ್ಲಿ ಸುಮ್ಮನೆ ಯಾರಂದ್ರೆ ಬಂದಾಗಲ್ಲ ಅಂತ ದುಡ್ಡಿಗೂ ಬರೋಕ್ಕಾಗಲ್ಲ. ಮಹಾಕಾಳಪ್ಪ ಕರ್ಸ್ಕೋಬೇಕು, ಅವಾಗ ನಾವು ಬರಬೇಕು. ನಮೋ ಪಾರ್ವತಿ ಪತೆ ಹರ ಹರ ರಾಮದೇವ್. माझ्या फुलाला पाहिजे बरोबर फुलाला पाहिजे. ಬಾ ಒಂದು ಸುತ್ತಾಕ ಬರೋಣ. ನಾವು ಈ ಕಡೆಯಿಂದ ಬಂದ್ರೆ ಇದೇ ಮೇನ್ ಎಂಟ್ರೆನ್ಸು ಮಹಾಕಾಳ ಮಂದಿರ್ಗೆ. ಅಂಡ್ ಇದ್ರ ಎದುರುಗಡೆನೆ ಇದೆ ಕ್ಷಿಪ್ರಾ ರಿವರ್ ಅಂತಾರೆ ಇದನ್ನ. ಫುಲ್ಲು ಮಹಾಕಾಳೇಶ್ವರ ಕಾರಿಡಾರ್ ಇಲ್ಲಿಂದ ಆ ಕಡೆ ಉದ್ದಕ್ಕೂ ಅಲ್ಲಿ ಗಂಟ ಐತೆ ನೋಡಿ, 8 ಗಂಟ ಮಹಾಕಾಳ್ ಲೋಕ್ ಅಂತಾರೆ ಇದನ್ನ. ಸಾಯಂಕಾಲ ಟೈಮ್ ಬಂದ್ರೆ ಫುಲ್ ಲೈಟ್ ಎಲ್ಲ ಹಾಕಿರ್ತಾರೆ, ಸಕಲಾಗಿರುತ್ತೆ. ಇವಾಗ ಇಲ್ಲಿಂದ ಅಲ್ಲಿ ಗಂಟ ನಡ್ಕೊ ಹೋದ್ರೆ ಚೆನ್ನಾಗಿರುತ್ತೆ. ಆದರೆ ನಾವು ಇವಾಗ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ಬೇಕು, ಕಾಲಭೈರವ ಟೆಂಪಲ್ಲು ಮತ್ತೆ ಗಡ್ಕಾಲಿಕಾ ಟೆಂಪಲ್ಗೆಲ್ಲ ಹೋಗ್ಬೇಕಾಗಿರೋದ್ರಿಂದ ನಾವು ಇಲ್ಲಿ ಮಹಾಕಾಳ್ ಲೋಕದ ಒಳಗಡೆ ಹೋಗಲ್ಲ. ಹಿಂಗೆ ವಾಪಸ್ ಬ್ಯಾಕ್ ರಿಟರ್ನ್ ಹೋಗಿ ಅಲ್ಲಿಂದ ಕಾಲಭೈರವ ಮಂದಿರ್ಗೆ ಹೋಗ್ತೀವಿ. ಬರೋ ಹೋ ಇದು ರಬಡಿ ಅಂತಾರೆ, ಸ್ವೀಟ್ ಇದು. ಹೇಗಾಯ್ತಾ ಸ್ವೀಟು? ಸೂಪರ್ ಆಗೈತೆ, ಟೇಸ್ಟ್ ಮಾಡ್ತೀನಿ ಕರೀ. ರಬಡಿ ಮಾತ್ರ ಸೂಪರ್ ಆಗಿತ್ತು, ರೆಕಮೆಂಡ್ ಮಾಡ್ತೀನಿ. ನೀವು ಎಲ್ಲ ಬಂದರೆ ರಬಡಿ ಅಂತ ಸ್ವೀಟ್ ಸೂಪರ್ ಆಗಿರುತ್ತೆ, ತಿಂದು ನೋಡಿ. ಇದೇ ಮೇನ್ ಎಂಟ್ರೆನ್ಸು. ಫುಲ್ ಅಂಗಡಿಗಳೈತೆ, ಏನೇನು ಶಾಪು ತಿನ್ನೋಕ್ಕೆ ತೊಗೊಳಕ್ಕೆ ಶಾಪಿಂಗ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಇಲ್ಲೇ ಸಿಗುತ್ತೆ. ಹೋಗೋಣ ಹೋಗೋಣ. ನಾವಿವಾಗ ಹೋಗ್ತಾ ಇದೀವಿ ಹರಸಿದ್ಧಿ ಮಾತಾ ಮಂದಿರ್ಗೆ. ಇದೊಂದು ಶಕ್ತಿಪೀಠ ಇಲ್ಲಿ.
ये सिद्धि माता मंदिर अंदर ಸಿದ್ಧಿ ಮಾತಾ ಮಂದಿರ್ಗೆ ಎಂಟ್ರಿ ಇಲ್ಲೇ ನೋಡ್ಕೊಳ್ಳಿ ನೀವು ದೇವಸ್ಥಾನದ ದೇವ್ರನ್ನ. ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊಳ್ತೀವಿ, ಹೊರಗಡೆ ಮೊಬೈಲ್ ಅಲೋ ಇಲ್ಲ, ಹಾಗಾಗಿ ನಾನು ಇಲ್ಲೇ ಆಫ್ ಮಾಡ್ತೀನಿ ವಿಡಿಯೋನ. ದೇವಸ್ಥಾನಕ್ಕೆ ಹೋಗಿ ಬಂದು ಸಿಗ್ತೀನಿ ನಿಮಗೆ. ಅದು ಚಿಂತಾರಣ ಗಣಪತಿ ಅಂತ. ನೀವು ಅದೇನು ನೋಡ್ತಾ ಇದ್ರೆ 2 ಸ್ತಂಭಗಳು, ಇದು ಶಿವ ಮತ್ತು ಶಕ್ತಿ ರೂಪ. ಆ್ಯಂಡ್ ಇದರಲ್ಲಿ 111 ದೀಪಗಳಿದೆ. ಇದು ಸಂಜೆ ಹೊತ್ತು ದೀಪ ಬೆಳಗಿಸ್ತಾರೆ ಇಲ್ಲಿ. ನಾವಿವಾಗ ಬಂದು ಆಟೋದಲ್ಲಿ ಕೂತಿದ್ದೀವಿ. ಇಲ್ಲಿಂದ ಕಾಲಭೈರವ ಟೆಂಪಲ್ಗೆ 6.5 ಕಿಲೋಮೀಟರ್ ಆಗುತ್ತೆ. 6.5 ಕಿಲೋಮೀಟ್ರ್ ನಮಗೆ 50 ರೂಪಾಯಿ ಮಾತಾಡಿದ್ದೀವಿ. ನನಗೆ 50 ರೂಪಾಯಿ ರೇಟು. ಇವಾಗ ಇಲ್ಲಿಂದ ಕಾಲಭೈರವ ಮಂದಿರ ಹೋಗಿ ಸಿಗ್ತೀನಿ. ये फोन का इनकमिंग चालू था, अभी बंद कैसे था? हो गया। इसी गाने में मजा ले रहे थे, छिल रहे थे बोली। बहुत शौक लग रही थी है दूसरा टच कराने पड़ेगा ना इसका। वो जो ये है पैर इधर आ गए थे भैया, 6 करोड़ पानी में चले जाएंगे। नहीं अभी एक बार पापा बने दोबारा क्या नहीं मजा आ रहा है। हाँ बड़ा बड़ा यार ಆಟೋದವನು ಪರವಾಗಿಲ್ಲ, ಅಲ್ಲೆಲ್ಲ 500, 600 ಹಿಂಗೆ ಕೇಳ್ತಾ ಇದ್ರು 6.5 ಕಿಲೋಮೀಟ್ರ್ ಬರೋಕ್ಕೆ. ಸ್ವಲ್ಪ ಈ ಆಟೋದವನು ಬರೀ 50 ರೂಪಾಯಿಗೆ ಬಂದ. ಪರ್ ಹೆಡ್ 50 ರೂಪಾಯಿ. 50 ರೂಪಾಯಿ ಕೊಡ್ಬೋದು ಅಲ್ಲಿಂದ ಕಾಲಭೈರವ ಮಂದಿರ. ನೋಡಿ ನೀವು ಏನಾಯ್ತು ಜನ ಎಷ್ಟು. ಸೊ ಗಣರಾಜ್ಯೋತ್ಸವ ದಿನನೂ ಆಗಿರೋದ್ರಿಂದ 3 ದಿನ ಕಂಟಿನ್ಯೂಸ್ ರಜಾ ಇದ್ದಿದ್ರಿಂದ ಜನನು ಬೇಜಾನ್ ಜನ ಅವರ. ಮಾತ್ರ ಸಿಕ್ಕಾಪಟ್ಟೆ ಜನ. ಕ್ಯೂ ನೋಡಿ, ದೇವಸ್ಥಾನ ಇರೋದು ಅಲ್ಲಿ, ನಾವು ಇನ್ನೂ ಇಲ್ಲಿ ಹೋಯ್ತಾ ಇದೀವಿ. ಇನ್ನು ಕ್ಯೂಗೆ ಜನ ಆಗಿಲ್ಲ. ಇನ್ನು ಕ್ಯೂ ನಿಂತ್ಕೊಂಡು ಈ ಥರ ಜನರಲ್ಲಿ ಹೋಗಿ ಅಪ್ಪ ಇವತ್ತು ಇಲ್ಲೇ 1-2 ಅವರ್ ಆಗುತ್ತೆ. ಮತ್ತೆ ಅಲ್ಲಿ ದರ್ಶನ ಮಾಡ್ಕೊಂಡು ಬರೋಣ. ಇವಾಗ ಇನ್ನೂ ಕ್ಯೂ ನಿಂತ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಕಾಲಭೈರವ ಮಂದಿರಕ್ಕೆ. ಇನ್ನು ಕ್ಯೂ ಜಾಯಿನ್ ಆಗಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ನೋಡ್ಬೇಕು ನೀವು ಜನ ಎಷ್ಟು ಅಂತ. ನೋಡಿ ಫ್ರೆಂಡ್ಸ್,
ರಶ್ ನೋಡಿ, ಕಾಲಭೈರವ ಟೆಂಪಲ್ದು ಇದು ರಶ್ಶು. ಆ್ಯಂಡ್ ಇವಾಗ ಈ ಕಾಲಭೈರವ ಟೆಂಪಲ್ ವಿಶೇಷತೆ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ, ಕಾಲಭೈರವಕ್ಕೆ ಪ್ರಸಾದವಾಗಿ ಅರ್ಪಿಸ್ತಾರೆ ಭಕ್ತಾದಿಗಳು ಎಣ್ಣೆನ. ದೀಪಕ್ಕೆ ಹಾಕೋ ಎಣ್ಣೆ ಅಲ್ಲ, ಹೊಟ್ಟೆಗೆ ಹಾಕೋ ಎಣ್ಣೆ. ಆದರೆ ಇವಾಗ ಒಂದು 5 ತಿಂಗಳಿಂದ ಬ್ಯಾನ್ ಮಾಡವ್ರೆ, ಯಾವುದೂ ಆ ಥರ ಎಣ್ಣೆ ಎಲ್ಲ ಕೊಡುವಂಗಿಲ್ಲ. ಶ್ರೀ ಕಾಲಭೈರವ ಟೆಂಪಲ್ ನೋಡ್ಕೊಂಡು ಬಂದು, ಇದೇ ಹಿಂದ್ಗಡೆ ಇರೋದೇ ಟೆಂಪಲ್ಲು. ಇವಾಗ ಮತ್ತಿರ ಇಲ್ಲಿಂದ ಆಟೋ ಹಿಡ್ಕೊಂಡು ಉಜ್ಜಯಿನ್ಗೆ ಹೋಗೋಣ. ಅಲ್ಲಿಂದ ಇವತ್ತು ಹೆಂಗಾರ ಮಾಡಿ ಓಂಕಾರೇಶ್ವರ ಜ್ಯೋತಿರ್ಲಿಂಗಕ್ಕೆ ಹೋಗಬೇಕು. ಬನ್ನಿ ಹೋಗೋಣ. ಕಾಲಭೈರವ ಟೆಂಪಲಿಂದ ಬಂದಮೇಲೆ ನಮ್ಮ ರೂಮ್ ಹತ್ರ ಹೋಗಿ ರೂಮ್ ಹತ್ರ ಬ್ಯಾಗ್ ಇಟ್ಟಿದ್ದು, ಆ ಬ್ಯಾಗ್ಗಳು ಎತ್ಕೊಂಡು ನಾವು ಇವಾಗ ಉಜ್ಜಯಿನ್ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ರಶ್ ನೋಡ್ಬೋದು ನೀವು ಎಷ್ಟು ರಶ್ ಐತೆ ಅಂತ. 3 ದಿನ ರಜೆ ಇದ್ದಿದ್ದರಿಂದ ಈ ಥರ ರಶ್ ಇರೋದು. ಆ್ಯಂಡ್ ಇವಾಗ ನಾವು ಇಂಡೋರ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಓಂಕಾರೇಶ್ವರಕ್ಕೆ ಡೈರೆಕ್ಟ್ ಟ್ರೈನ್ ಇಲ್ಲ. ಉಜ್ಜಯಿನಿಂದ ಇಂಡೋರ್ಗೆ ಹೋಗಿ ಇಂಡೋರಿಂದ ಬಸ್ಸಲ್ಲಿ ನಾವು ಓಂಕಾರೇಶ್ವರಕ್ಕೆ ಹೋಗಬೇಕು. ಇವಾಗ ಜನರಲ್ ಟಿಕೆಟ್ ತೊಗೊಂಡಿದ್ದೀವಿ. ಜನರಲಲ್ಲಿ ಹೇಗಿರುತ್ತೋ ನೋಡಬೇಕು. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಶುಭ ದಿನ.